ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ರಾಮದುರ್ಗದಲ್ಲಿ ಗಾಂಜಾ ಸಾಗಾಟ, 180 ಗ್ರಾಂ ಗಾಂಜಾ ವಶ, ವ್ಯಕ್ತಿ ಬಂಧನ. ರಾಮದುರ್ಗ ತಾಲೂಕಿನ ಹಲಗತಿ ಗ್ರಾಮ ಬಳಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪದ ಮೇಲೆ ಕೆರೂರ ಗ್ರಾಮದ ನವೀನ್ ಲಕ್ಷ್ಮಣ ಹೆದ್ದರೆ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಆರೋಪಿಯಿಂದ 180 ಗ್ರಾಂ ಗಾಂಜಾ, 1 ಪಲ್ಸರ್ ಬೈಕ್ ಹಾಗೂ 1,000 ನಗದು ವಶಪಡಿಸಿಕೊಳ್ಳಲಾಗಿದೆ. ಡಿಎಸ್ಪಿ ಚಿದಂಬರಂ ಮಡಿವಾಳ ಹಾಗೂ ಸಿಪಿಐ ವಿನಾಯಕ ಬಡಿಗೇರ್ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಸವಿತಾ ಮನ್ಯಾಳ, ಗ್ರೇಡ್ 2 ತಹಶೀಲ್ದಾರ್ ಸಂಜಯ ಖಾತೆದಾರ, ಎಎಸ್ಐ ಅನಿಲ್ ಮಡಿವಾಳರ ಹಾಗೂ ಸಿಬ್ಬಂದಿಗಳಾದ ಹಣಮಂತ ವಾಸನ, ಕೃಷ್ಣ ಮಾಧರ, ಸುರೇಶ್ ಕೋತಿನ, ಶ್ರೀಕಾಂತ ಜಾಧವ ಮತ್ತು ಶೇಷಪ್ಪ ಕಮಕೇರಿ ಭಾಗವಹಿಸಿದ್ರು. ಸ್ಥಳ ರಾಮದುರ್ಗ. ಜಿಲ್ಲಾ ವರದಿಗಾರರು ಆಯಿಷಾ ಮುಖಾಶಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.